ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನೀಗ ಮನೇಲೇ ಉಳಿದಿರೋಂತಹ ತರಕಾರಿಗಳನ್ನೆಲ್ಲ ಉಪಯೋಗಿಸ್ಕೊಂಡು ಯಾವ ರೀತಿ ಪಲ್ಯ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲು 4-5 ಹಸಿಮೆಣಸಿಕಾಯಿನ ಇಟ್ಕೋಬೇಕು, 1 ಟೊಮೊಟೊ ಹೆಚ್ಚಿಟ್ಕೊಳ್ಳಿ, ಆಮೇಲೆ 1 ಈರುಳ್ಳಿ, ಹಸಿ ಕಾಯಿ ತುರಿನ ತುರಿದಿಟ್ಕೋಬೇಕು. ನೆಕ್ಸ್ಟ್ ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ರೆಡಿ ಮಾಡಿಕೊಂಡು ಆಮೇಲೆ ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಕೋಬೇಕು. ಇದೆಲ್ಲ ಆದಮೇಲೆ ಸ್ಟವ್ನ ಆನ್ ಮಾಡಿ ಪ್ಯಾನ್ನ ಇಟ್ಬಿಟ್ಟು ಅದರಲ್ಲಿ ಸ್ವಲ್ಪ ಆಯಿಲ್ನ ಹಾಕಿ ಹಸಿಮೆಣಸಿಕಾಯಿ ಮತ್ತು ಟೊಮೊಟೊ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಆ್ಯಡ್ ಮಾಡಬೇಕು. ಆಮೇಲೆ ಚಕ್ಕೆ ಲವಂಗ ಇರುತ್ತಲ್ಲ ಸ್ವಲ್ಪ ಅದನ್ನು ಆ್ಯಡ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪ ಹಂಗೆ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಫ್ರೈ ಆದಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ಇದರಲ್ಲಿರೋದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಟ್ರಾನ್ಸ್ಫರ್ ಆದಮೇಲೆ ಆಮೇಲೆ ಅದನ್ನು ಹುರಿದ್ಬಿಟ್ಟು ಹಾಕಿ ಸ್ವಲ್ಪ ಶೇಂಗಾ ಬೀಜನ ಹುರಿದು ಹಾಕೋಬೇಕು. ಮತ್ತು ನಮ್ಮ ಕಡೆ ಎಲ್ಲ ಇದಕ್ಕೆ ಹುಚ್ಚೆಳ್ಳು ಅಂತ ಕರೀತಾರೆ. ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ. ಹಸಿ ಕಾಯಿ ತುರಿನ ಹಾಕಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕಬೇಕು. ಹಾಕಿದ ನಂತರ ಇದನ್ನು ಫುಲ್ ಸಾಫ್ಟಾಗಿ ಏನು ರುಬ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಸ್ವಲ್ಪ ಹಾಗೆ ಲೈಟಾಗಿ ರುಬ್ಕೊಂಡ್ರೆ ಸಾಕು. ಕುಕ್ಕರಲ್ಲಿ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಕರಿಬೇವು ಸೊಪ್ಪನ್ನ ಹಾಕಿ ಫ್ರೈ ಮಾಡಬೇಕು. ಅದು ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿರೋ ತರಕಾರಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು.
ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕಬೇಕು. ನಮ್ಮನೇಲಿ ಸ್ವಲ್ಪ ಎಲ್ರಿಗೂ ಗ್ರೇವಿ ಥರನೇ ಇದ್ದರೆ ಇಷ್ಟಪಡ್ತಾರೆ, ಅದಕ್ಕೆ ನಾನು ಸ್ವಲ್ಪ ನೀರನ್ನ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿದ್ರೆ ಆಯಿತು. ಅದು 2 ವಿಷಲ್ ಬರ್ಸಿದ್ರೆ ಮುಗೀತು. ಅಲ್ಲಿಗೆ ನಮ್ಮ ತರಕಾರಿ ಪಲ್ಯ ರೆಡಿಯಾಗಿರುತ್ತೆ. ಚಪಾತಿ ಜೊತೆ ತಿನ್ನೋಕ್ಕೆ ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸತಿ ಮಾಡಿ ನೋಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ.